ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್. ಈ ವಿಡಿಯೋದಲ್ಲಿ ಚಾರ್ಟ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ವಿಡಿಯೋದಲ್ಲಿ ನಾರ್ಮಲ್ ಚಾರ್ಟ್ ಪ್ಯಾಟರ್ನ್ಸ್ ಅಥವಾ ಕ್ಲಾಸಿಕಲ್ ಚಾರ್ಟ್ ಪ್ಯಾಟರ್ನ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಂಡಲಿಸ್ಟಿಕ್ ಚಾರ್ಟ್ ಪ್ಯಾಟರ್ನ್ಗಳಲ್ಲಿ ಏನಾಗುತ್ತೆ, ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ್, 2 ಕ್ಯಾಂಡಲ್ ಪ್ಯಾಟರ್ನ್ ಅಥವಾ 3 ಕ್ಯಾಂಡಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇಲ್ಲಿ ನಾರ್ಮಲ್ ಚಾರ್ಟ್ ಪ್ಯಾಟರ್ನ್ಗಳಲ್ಲಿ ಏನಾಗುತ್ತೆ, ನಾವೊಂದು ಸ್ಪೆಸಿಫಿಕ್ ಕ್ಯಾಂಡಲನ್ನು ಮಾತ್ರ ಅಬ್ಸರ್ವ್ ಮಾಡೋದಲ್ಲ, ಒಂದಷ್ಟು ದಿನದ ಪ್ರೈಸ್ ಆಕ್ಷನ್ ಅಥವಾ ಒಂದಷ್ಟು ದಿನದ ಕ್ಯಾಂಡಲ್ ಅಥವಾ ಒಂದಷ್ಟು ದಿನದ ಬಾರ್ ಚಾರ್ಟ್ ಆಗಿದ್ರೆ ಬಾರ್ ಚಾರ್ಟ್ ಅನ್ನು ನೋಡಿಕೊಂಡು ಅಲ್ಲಿ ಒಂದು ಪ್ಯಾಟರ್ನ್ ಅನ್ನು ಐಡೆಂಟಿಫೈ ಮಾಡಿಕೊಂಡು ಅದರ ಬೇಸ್ ಆಗಿ ಟ್ರೇಡ್ ಅನ್ನು ಮಾಡುವಂಥದ್ದು. ಇವತ್ತೊಂದು ರಿವರ್ಸಲ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಇಂಪಾರ್ಟೆಂಟ್ ಆದ ಹಾಗೆ ಒಂದು ಪವರ್ಫುಲ್ ಪ್ಯಾಟರ್ನ್, ಡಬಲ್ ಟಾಪ್ ಹಾಗೆ ಡಬಲ್ ಬಾಟಮ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದೊಂದು ರಿವರ್ಸಲ್ ಪ್ಯಾಟರ್ನ್. ನಾನು ಆಗಲೇ ಹೇಳಿದಾಗ ಒಂದು ರಿವರ್ಸಲ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಪ್ರೀವಿಯಸ್ ಟ್ರೆಂಡ್ ಚೇಂಜ್ ಆಗುತ್ತೆ. ನಾವು ಡಬಲ್ ಟಾಪ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಬೇರಿಶ್ ರಿವರ್ಸಲ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನೆಕ್ಸ್ಟ್ ಟ್ರೆಂಡ್ ಒಂದು ಬೇರಿಶ್ಗೆ ಟರ್ನ್ ಆಗುತ್ತೆ. ಪ್ರೀವಿಯಸ್ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆದಾಗ, ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಬ್ರೇಕ್ ಡೌನ್ ಆದಾಗ ಅಲ್ಲಿ ನೆಕ್ಸ್ಟ್ ಟ್ರೆಂಡ್ ಬೇರಿಶ್ಗೆ ಟರ್ನ್ ಆಗುತ್ತೆ. ಹಾಗಿದ್ರೆ ಈ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈ ಡಬಲ್ ಟಾಪ್ ಪ್ಯಾಟರ್ನ್ ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುವಾಗ ಕ್ರಿಯೇಟ್ ಆಗುವಂತ ಪ್ಯಾಟರ್ನ್. ಸ್ಟಾಕ್ನ ಪ್ರೈಸ್ ಒಂದು ಅಪಮಾನ ಕೊಡ್ತಾ ಇತ್ತು, ಅದೊಂದು ಇಂಡೆಕ್ಸ್ ಅಪಮಾನ ಕೊಡ್ತಾ ಇತ್ತು. ಒಂದು ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡುತ್ತೆ. ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡ್ಕೊಂಡು ಒಂದು ರಿಟ್ರೇಸ್ಮೆಂಟ್ ಅಥವಾ ಒಂದು ಡೌನ್ ಮೂವ್ ಅನ್ನು ಕೊಡುತ್ತೆ. ಡೌನ್ ಮೂವ್ ಅನ್ನು ಕೊಟ್ಕೊಂಡು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಆ ಡೌನ್ ಮೂವ್ ಹಾಲ್ಟ್ ಆಗುತ್ತೆ. ಅಲ್ಲಿಂದ ಅಗೇನ್ ಪ್ರೈಸ್ ಒಂದು ಅಪ್ ಮೂವ್ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಅಪ್ ಮೂವ್ ಸ್ಟಾರ್ಟ್ ಮಾಡಿದಾಗ ಈ ರಿವರ್ಸಲ್ ಪಾಯಿಂಟ್ ಏನಾಗುತ್ತೆ, ಇದು ಸಪೋರ್ಟ್ ಲೆವೆಲ್ ಆಗುತ್ತೆ. ಹಾಗೆ ಈ ಲೆವೆಲ್ ಇಂದ ಏನು ರಿವರ್ಸಲ್ ಅನ್ನು ಮಾಡ್ಕೊಂಡು ಡೌನ್ ಬರ್ತಾ ಇತ್ತು, ಅದು ನಮ್ಮ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಅಪ್ ಮೂವ್ ಸ್ಟಾರ್ಟ್ ಮಾಡಿದಂಥ ಪ್ರೈಸ್ ಏನು ಮಾಡುತ್ತೆ, ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ಅಗೇನ್ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಾಗಿ ಡೌನ್ ಬಂದು ಇಲ್ಲಿ ಪ್ರೀವಿಯಸ್ ಏನೊಂದು ಸಪೋರ್ಟನ್ನು ಕ್ರಿಯೇಟ್ ಮಾಡಿತ್ತು, ಆ ಸಪೋರ್ಟ್ಗೆ ರೀಚ್ ಆಗುತ್ತೆ. ಆ ಸಪೋರ್ಟನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ. ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿದಾಗ ಇಲ್ಲಿ ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಒಂದು ಟಾಪ್, ಇಲ್ಲಿ 2 ಟಾಪ್. ಸೊ ಇದನ್ನು ನಾವು ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಕರಿತೀವಿ. ಈ ರೀತಿ ಈ ಸಪೋರ್ಟ್ ಲೆವೆಲ್ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆದಾಗ ನೆಕ್ಸ್ಟ್ ಪ್ರೈಸ್ನ ಟ್ರೆಂಡ್ ಚೇಂಜ್ ಆಗುತ್ತೆ. ಪ್ರೈಸ್ ಒಂದು ಡೌನ್ ಮೂವ್ಗೆ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ರಿಟ್ರೇಸ್ಮೆಂಟ್ ಬಂತು ಅಂತೇಳಿದ್ರೆ ಈ ಬ್ರೇಕ್ ಡೌನ್ ಪಾಯಿಂಟ್ಗೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ. ಅಲ್ಲಿಂದ ಅಗೇನ್ ನೆಕ್ಸ್ಟ್ ಪ್ರೈಸ್ನ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಈ ಬ್ರೇಕ್ ಡೌನ್ ಪಾಯಿಂಟ್ ಅಥವಾ ಈ ಪ್ರೀವಿಯಸ್ ಸಪೋರ್ಟ್ ಲೈನನ್ನು ನಾವು ಡ್ರಾ ಮಾಡ್ತೀವಿ, ಇದನ್ನು ನಾವು ನೆಕ್ ಲೈನ್ ಅಂತ ಕರಿತೀವಿ. ಯಾವಾಗ ನೆಕ್ ಲೈನ್ ಬ್ರೇಕ್ ಡೌನ್ ಆಗುತ್ತೆ ಅಲ್ಲಿ ಈ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಏನಪ್ಪ ಈ ಪ್ಯಾಟರ್ನ ಲಾಜಿಕ್ ಅಂತ ಕೇಳಿದರೆ, ನಾನು ಆಲ್ರೆಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಗೆ ಮಾರ್ಕೆಟ್ ಸ್ಟ್ರಕ್ಚರ್ನ ಬಗ್ಗೆ ಈ ಸೀರೀಸಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರೈಸ್ ಒಂದು ಅಪಮಾನ ಕೊಡ್ತಾ ಇದ್ದು, ಕರೆಕ್ಟ್. ಪ್ರೈಸ್ ಒಂದು ಅಪಮಾನ ಕೊಡುತ್ತೆ. ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಬರುತ್ತೆ. ಡೌನ್ ಬಂದಾಗ ಇಲ್ಲಿ ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಅಪಮಾನ ಕೊಡುತ್ತೆ. ಅಪಮಾನ ಕೊಟ್ಟಾಗ ಏನಾಗುತ್ತೆ, ಈ ಪ್ರೀವಿಯಸ್ ಪಾಯಿಂಟ್ ಏನಾಗುತ್ತೆ, ಇದು ರೆಸಿಸ್ಟೆನ್ಸ್ ಆಗಬೇಕಾಗತ್ತೆ. ಹಾಗೆ ಈ ಪ್ರೀವಿಯಸ್ ಪಾಯಿಂಟನ್ನು ಬ್ರೇಕ್ ಮಾಡ್ತು ಅಂತೇಳಿದ್ರೆ ಸ್ಟ್ರಕ್ಚರಲ್ಲಿ ಅಗೇನ್ ಪಾಸಿಟಿವ್ ಆಗುತ್ತೆ. ಬ್ರೇಕ್ ಮಾಡ್ತು ಅಂತೇಳಿ ಹೈಯರ್ ಹೈಯನ್ನು ಬ್ರೇಕ್ ಮಾಡಿದಾಗುತ್ತೆ. ಹೈಯರ್ ಹೈ ಸ್ಟ್ರಕ್ಚರ್ ಕಂಟಿನ್ಯೂ ಆದಾಗುತ್ತೆ. ಪ್ರೀವಿಯಸ್ ವಿಂಗನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರೀವಿಯಸ್ ವಿಂಗನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗುತ್ತೆ, ಡೌನ್ ಬರುತ್ತೆ. ಅದು ಒಂದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಒಂದು ಅಪಮಾನ ಕೊಡ್ತಾ ಇರುತ್ತೆ. ಬಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಪಾಯಿಂಟಲ್ಲಿ ಸೆಲ್ಲರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಡೌನ್ ಬರುತ್ತೆ. ನೆಕ್ಸ್ಟ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪಮಾನ ಕೊಡುತ್ತೆ. ಈಗ ಅಪಮಾನ ಕೊಟ್ಟಾಗ ಇಲ್ಲಿ ಪ್ರೀವಿಯಸ್ ಸೆಲ್ ಮಾಡಿದವ್ರು ಏನು ಮಾಡ್ತಾರೆ, ಅಗೇನ್ ಸೆಲ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಅವ್ರು ಅಗೇನ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಇಲ್ಲಿ ಬೈಯರ್ಗಳು ಸ್ಟ್ರಾಂಗ್ ಇದ್ದರೆ ಬೈಯರ್ ಏನು ಮಾಡಬೇಕಾಗುತ್ತೆ, ಈ ರೆಸಿಸ್ಟೆನ್ಸನ್ನು ಬ್ರೇಕ್ಔಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಬೈಯರ್ ಸ್ಟ್ರಾಂಗ್ ಇರೋದಿಲ್ಲ, ಇಲ್ಲಿ ಬ್ರೇಕ್ಔಟ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ಸೆಲ್ಲರೇ ಕಂಟ್ರೋಲ್ ಅಂತ ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಡೌನ್ ಸೈಡ್ ಪುಷ್ ಮಾಡ್ಕೊಂಡು ಎಲ್ಲಿವರೆಗೆ ಪ್ರೈಸ್ ಬರ್ಬೋದು, ಇಲ್ಲಿ ಒಂದು ಸಪೋರ್ಟ್ ಬಂದಿತ್ತು, ಇಲ್ಲಿ ಬೈಯರ್ಗಳು ಎಂಟರ್ ಆಗಿದ್ರು, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದರು. ನೆಕ್ಸ್ಟ್ ಟೈಮ್ ಈ ಲೆವೆಲ್ಗೆ ಬಂದಾಗ ಇಲ್ಲಿ ಬೈಯರ್ಗಳು ಸಪೋರ್ಟನ್ನು ಕೊಡಲಿಕ್ಕೆ ಫೇಲ್ ಆದರೂ ಈ ಲೆವೆಲನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಬಿಟ್ಟರು ಅಂತೇಳಿದರೆ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಅಲ್ಲಿ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ನ ಟ್ರೆಂಡ್ ಒಂದು ಡೌನ್ ಸೈಡ್ಗೆ ಪುಷ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಬಂತು ಅಂತೇಳಿದರೆ ಈ ನೆಕ್ ಲೈನ್ ಏನಿದೆ, ಈ ಬ್ರೇಕ್ ಡೌನ್ ಲೆವೆಲ್ ಏನಿದೆ, ಇಲ್ಲಿಗೆ ರಿಟ್ರೇಸ್ಮೆಂಟ್ ಬರ್ಬೋದು. ಯಾಕೆ, ಇದೊಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆದಾಗ ನೆಕ್ಸ್ಟ್ ಅದು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಅಗೈನ್ ಪ್ರೈಸ್ ಇಲ್ಲಿಗೆ ರಿಟ್ರೇಸ್ಮೆಂಟನ್ನು ಕೊಟ್ಟಾಗೆ ಇಲ್ಲಿ ಸೆಲ್ ಮಾಡಿದಂಥ ಸೆಲ್ಲರ್ಗಳು ಅಗೈನ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅವರು ಸಕ್ಸಸ್ ಆದರು ಅಂತೇಳಿದ್ರೆ ಅಗೇನ್ ಪ್ರೈಸ್ ಒಂದು ಡೌನ್ ಮೂವ್ ಕೊಟ್ಕೊಂಡು ಪ್ರೈಸ್ ಡೌನ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಇಲ್ಲಿ ಒಂದು ಬೇರಿಶ್ ಮೊಮೆಂಟಮನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಂಡ್ರು ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ಗೆ ಟಚ್ ಆಗಲೇಬೇಕು ಅಂತಲ್ಲ, ಎಕ್ಸಾಕ್ಟ್ಲಿ ಆ ಪ್ರೈಸ್ ಪಾಯಿಂಟ್ಗೆ ಟಚ್ ಆಗಲೇಬೇಕು ಅಂತಿಲ್ಲ. ಇಲ್ಲಿ ಒಂದು ಝೋನನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಈ ಝೋನ್ ಹತ್ರ ಹೋಗ್ಬೋದು. ಈ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಟಚ್ ಮಾಡಿದ್ರೆ ಸ್ವಲ್ಪ ಬೇಗನೆ ಅಲ್ಲಿಂದ ರಿವರ್ಸ್ ಆಗ್ಬೋದು, ಅಥವಾ ಜಸ್ಟ್ ಟಚ್ ಮಾಡಿ ಒಂದು ಫೇಕ್ ಬ್ರೇಕ್ಔಟನ್ನು ಮಾಡಿಕೊಂಡು ಅಲ್ಲಿಂದ ಡೌನ್ ಬಂದು ಈ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್
ಬ್ರೇಕ್ ಡೌನ್ ಮಾಡ್ಬೋದು. ಸೊ ಈ ಪ್ಯಾಟರ್ನ್ ಆ್ಯಕ್ಟಿವೇಟ್ ಯಾವಾಗ ಆಗುತ್ತೆ ಕೇಳಿದ್ರೆ ಈ ಸಪೋರ್ಟ್ ಲೆವೆಲ್ ಏನಾಗುತ್ತೆ ಇದು ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಡೌನ್ ಸೈಡ್ ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆದಾಗ ಈ ಪ್ಯಾಟರ್ನ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾದರೆ ಈ ಪ್ಯಾಟರ್ನನ್ನು ಯಾವ ರೀತಿ ಟ್ರೇಡ್ ಮಾಡ್ಬೋದು? ಒಂದು ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಟ್ರೇಡನ್ನು ಮಾಡ್ಬೋದು. ಕೆಲವರು ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತಾರೆ, ಕೆಲವೊಮ್ಮೆ ರಿಟ್ರೇಸ್ಮೆಂಟ್ ಬರದೇ ಇರ್ಬೋದು. ಅದು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಪ್ರೈಸ್ ಆ್ಯಕ್ಷನ್ ಅಥವಾ ನಿಮ್ಮ ಅನಾಲಿಸಿಸ್ಗೆ ಅಥವಾ ನಿಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಬಿಟ್ಟಂಥ ವಿಷಯ. ನಾನು ಆಲ್ರೆಡಿ ಈ ಸೀರೀಸಲ್ಲಿ ಯಾವುದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಅದರಲ್ಲಿ ಯಾವ ರೀತಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ಅದು ಪ್ರೊಬಬಿಲಿಟಿ ಹೈ ಇರುವಂಥದ್ದು, ಸಕ್ಸಸ್ ಆಗುವಂಥ ಪ್ರೊಬಬಿಲಿಟಿ ಯಾವೆಲ್ಲ ಸೀನಿಯರ್ದಲ್ಲಿ ಹೈ ಇರುತ್ತೆ ಅಂತ ಒಂದು ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಳಿ. ಆ ಮೆಥಡನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಸಪೋರ್ಟ್ ಲೆವೆಲ್ ಹತ್ರ ಬಂತು, ಇಲ್ಲಿ ಕನ್ಸಲ್ಟೇಷನ್ ಆಗುತ್ತೆ, ನೆಕ್ಸ್ಟ್ ಒಂದು ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಅಲ್ಲಿ ಆ ಬ್ರೇಕ್ ಡೌನ್ ಪ್ರೊಬಬಿಲಿಟಿ, ಸಕ್ಸಸ್ ಪ್ರೊಬಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ಈ ಬ್ರೇಕ್ ಡೌನ್ ಆದಾಗ ಇಲ್ಲಿ ಶಾರ್ಟನ್ನು ಮಾಡಿದಾಗ ಪ್ರೀವಿಯಸ್ ಈ ಸ್ವಿಂಗ್ ಹೈನ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು, ಅಥವಾ ಬ್ರೇಕ್ ಡೌನ್ ಲೆವೆಲ್ಗಿಂತ ಮೇಲೆ ಏನಾದರೂ ಸ್ಮಾಲ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅದನ್ನು ಕೂಡ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಪ್ರಾಪರ್ ಸ್ಟಾಪ್ ಲಾಸ್ ಇರುವಂಥದ್ದು ಈ ಪ್ರೀವಿಯಸ್ ಸ್ವಿಂಗ್. ಯಾಕೆ ಕೇಳಿದೆ, ಪ್ರೀವಿಯಸ್ ಸ್ವಿಂಗಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿರುವಂಥದ್ದು, ಇದು ತುಂಬ ದೊಡ್ಡದಿತ್ತು ಅಂತಿದೆ. ನೀವು ಈ ಬ್ರೇಕ್ ಡೌನ್ ಲೆವೆಲ್ಗಿಂತ ಮೇಲೊಂದು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ನೆಕ್ಸ್ಟ್ ಟಾರ್ಗೆಟ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿದರೆ, ಮಿನಿಮಮ್ ಟಾರ್ಗೆಟನ್ನು ನಾವು ಈ ಡಬಲ್ ಟಾಪ್ ಪ್ಯಾಟರ್ನ್ ಹೈಟ್ ಏನಿದೆ, ಈ ಸಪೋರ್ಟ್ ಹಾಗೆ ಈ ರೆಸಿಸ್ಟೆನ್ಸ್ನ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಬ್ರೇಕ್ ಡೌನ್ ಆದಾಗ ನಾವು ಮಿನಿಮಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ ಟಾರ್ಗೆಟ್ 1:1 ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 1:2 ಕೂಡ ನಾವು ಅದು ಪ್ರೈಸ್ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಿನಿಮಮ್ಮನ್ನು ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ಬೋದಾಗುತ್ತೆ. ಸೊ ನಾವಿಲ್ಲಿ ಒಂದು ಚಾರ್ಟ್ನ ಎಕ್ಸಾಂಪಲನ್ನು ನೋಡಿದ್ರೆ ಇಲ್ಲಿ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನಾವೆಲ್ಲಿ ನೋಡ್ಬೋದು ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಡ್ತಾ ಇತ್ತು, ಇಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ, ಈ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಅಗೇನ್ ಸ್ಟ್ರಾಂಗ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಅಪ್ ಮೂವನ್ನು ಕೊಟ್ಕೊಂಡು ಇಲ್ಲಿ ಇಂಟ್ರಾಡೇ ಬೇಸಿಸಲ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಬ್ರೇಕ್ಔಟ್ ಮಾಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ. ಅಗೇನ್ ಒಂದು ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ನಾವು ಇಂಡಿವಿಜುವಲ್ ಕ್ಯಾಂಡಲನ್ನು ಅನಾಲಿಸಿಸ್ ಮಾಡೋದಾದ್ರೂ ಒಂದು ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಆ ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಪ್ರೈಸ್ ಡೌನ್ ಬರುತ್ತೆ. ಡೌನ್ ಬಂದಾಗ ಏನಾಗುತ್ತೆ, ಈ ಸಪೋರ್ಟನ್ನು ಅದು ಹೋಲ್ಡ್ ಮಾಡಬೇಕಿತ್ತು. ಯಾಕೆ ಕೇಳಿದರೆ ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದಾಗ ಬೈಯರ್ಗಳು ಕಂಟ್ರೋಲ್ ತಗೊಂಡು ಇಲ್ಲಿ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದರು. ನೆಕ್ಸ್ಟ್ ಇಲ್ಲಿ ಹೋಲ್ಡ್ ಮಾಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಇಲ್ಲಿ ಅಗೈನ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಈ ರೀತಿ ಬ್ರೇಕ್ ಡೌನ್ ಆದಾಗ ಇದು ನೆಗೆಟಿವ್ ಆಗುತ್ತೆ. ಯಾಕೆ ನೆಗೆಟಿವ್? ಒಂದು ಪ್ರೀವಿಯಸ್ ಸ್ವಿಂಗ್ ಹೈ ಅಥವಾ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಪ್ರೈಸ್ ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಇದು ಮೇನ್ ನೆಗೆಟಿವ್ ಆಗುವಂಥದ್ದು, ಈ ಪ್ಯಾಟರ್ನ ಲಾಜಿಕ್ ಇರುವಂಥದ್ದು. ಈ ರೀತಿ ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ನೆಕ್ಸ್ಟ್ ಈ ಟ್ರೆಂಡಲ್ಲಿ, ಈ ಅಪ್ ಟ್ರೆಂಡಲ್ಲಿ ಒಂದು ಚೇಂಜಸನ್ನು ನಾವು ನೋಡ್ತೀವಿ. ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡುತ್ತೆ. ಮಿನಿಮಮ್ ಟಾರ್ಗೆಟ್ ನಾನು ಆಗಲೇ ಹೇಳಿದಾಗ ಈ ಪ್ಯಾಟರ್ನ್ ಹೈಟ್ ಏನಿದೆ, ನಾವು ಪ್ರೈಸ್ ರೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಈ ಪ್ಯಾಟರ್ನ್ ಹೈಟ್ ಈ ಹೈಯಿಂದ ಈ ಸಪೋರ್ಟ್ ಲೆವೆಲ್ವರೆಗೊಂದು ಹೈಟ್ ಆಗುತ್ತೆ, 10% ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಈ ಪಾಯಿಂಟಲ್ಲಿ ಒಂದು ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಅಗೈನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 10% ಡೌನ್ ಮೂವನ್ನು ನಾವು ನೋಡ್ಬೋದು. ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಕ್ಯಾಂಡಲ್ ಇದು ಕವರ್ ಮಾಡುತ್ತೆ ಬ್ರೇಕ್ ಡೌನ್ ಆದ ನಂತರ. ನೆಕ್ಸ್ಟ್ ಅಗೇನ್ ಪ್ರೈಸ್ನ ಟ್ರೆಂಡ್ ಡೌನ್ ಸೈಡ್ ಶಿಫ್ಟ್ ಆಗಿದೆ. ಮಿನಿಮಮ್ ಟಾರ್ಗೆಟನ್ನು ನಾವಿಲ್ಲಿ ಈ ಪ್ಯಾಟರ್ನ್ ಹೈಟ್ ಅಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 1:1 ಅಚೀವ್ ಆದ ನಂತರ ಪ್ರೈಸ್ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ. ಅಗೇನ್ ಪ್ರೈಸ್ನ ಟ್ರೆಂಡಲ್ಲಿ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಪ್ಯಾಟರ್ನನ್ನು ನಾವು ನೋಡಿದ್ರೆ ಪ್ರೈಸ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು, ಇಲ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇತ್ತು, ಅಲ್ಲೇ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಅಗೇನ್ ಡೌನ್ ಬರುತ್ತೆ, ಒಂದು ಸಪೋರ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲೂ ಅದು ಸಪೋರ್ಟ್ ಲೆವೆಲ್ ಆಗುತ್ತೆ, ಈ ಹಿಂದೆ ಕೂಡ ಒಂದು ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಅಪ್ ಮೂವನ್ನು ಕೊಡ್ಕೊಂಡು ಪ್ರೀವಿಯಸ್ ರೆಸಿಸ್ಟೆನ್ಸ್ಗೆ ಟಚ್ ಆಗುತ್ತೆ, ಅಲ್ಲಿ ಒಂದು ಬೇರಿಶ್ ಕ್ಯಾಂಡಲ್ಸ್ಟಿಕ್ಕನ್ನು ಕೂಡ ಕ್ರಿಯೇಟ್ ಮಾಡುತ್ತೆ, ಬೇರಿಶ್ ಅಂಗಲ್ಫಿಂಗ್ ಕ್ಯಾಂಡಲನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ರೆಸಿಸ್ಟೆನ್ಸ್ನ ಪಡ್ಕೊಂಡು ಡೌನ್ ಬರುತ್ತೆ, ಈ ಸಪೋರ್ಟ್ ಲೆವೆಲ್ ಇಲ್ಲಿ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಒಂದು ಬಿಗ್ ಬ್ರೇಕ್ ಡೌನ್. ಈ ರೀತಿ ಬ್ರೇಕ್ ಡೌನ್ ಆದಾಗ ನಾವು ನೋಡ್ಬೋದು ಪ್ರೈಸಲ್ಲಿ ಶಾರ್ಪ್ ಡೌನ್ ಮೂವ್ನ ನಾವು ನೋಡ್ತೀವಿ, ಒಂದು ಶಾರ್ಪ್ ಸೆಲ್ ಆಫ್ ಆಗುತ್ತೆ. ಇದನ್ನು ನಾವು ಎಮ್ ಪ್ಯಾಟರ್ನ್ ಅಂತ ಕೂಡ ಕರಿಬೋದು. ಈ ಹಿಂದೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ, ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಮಿನಿಮಮ್ ಈ ಹೈಟ್ನಷ್ಟು ಟಾರ್ಗೆಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದಕ್ಕಿಂತ ಜಾಸ್ತಿನೇ ನಾರ್ಮಲಿ ಸಿಗುತ್ತೆ. ಈ ರೀತಿ ದೊಡ್ಡ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಈ ಸ್ವಿಂಗ್ ಹೈಕ್ಕಿಂತ ಮೇಲೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು, ಇಲ್ಲಿ ಟ್ರೇಡನ್ನು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ವಾಲ್ಯೂಮ್ನ ಕನ್ಫರ್ಮೇಷನ್ ಅಂತ ತಗೊಳ್ತಾರೆ. ವಾಲ್ಯೂಮ್ ಎಲ್ಲ ಕೇಸಲ್ಲೂ ಸೇಮ್ ಇರಲೇಬೇಕು ಅಂತಿಲ್ಲ, ಬಟ್ ಒಂದು ಅಡಿಷನಲ್ ಕನ್ಫರ್ಮೇಷನ್ಗೆ ತಗೊಳ್ಬೇಕು ಅಂತಿದೆ. ಯಾವ ರೀತಿ ಇರ್ಬೋದು ವಾಲ್ಯೂಮ್ ಅಂತ ಕೇಳಿದರೆ, ಈ ಅಪ್ ಮೂವಲ್ಲಿ ನಾರ್ಮಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಒಂದು ಅಪ್ ಮೂವ್ನ ಏನು ಕೊಡುತ್ತೆ, ಇಲ್ಲಿ ನಾರ್ಮಲಿ ವಾಲ್ಯೂಮ್ ಕಡಿಮೆ ಇರುತ್ತೆ, ಹಾಗೆ ಬ್ರೇಕ್ ಡೌನ್ ಆಗುವಾಗ ವಾಲ್ಯೂಮ್ ಇಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು ಬ್ರೇಕ್ ಡೌನ್ ಆದಾಗ ವಾಲ್ಯೂಮ್ ಇಲ್ಲಿ ಜಾಸ್ತಿ ಇತ್ತು, ಬಟ್ ಎಲ್ಲ ಕೇಸಲ್ಲಿ ಇದು ಪರ್ಫೆಕ್ಟ್ಲಿ ಇರಲೇಬೇಕು ಅಂತಿಲ್ಲ, ಇಲ್ಲಿ ವಾಲ್ಯೂಮ್ ಕಡಿಮೆ ಇರಲೇಬೇಕು ಅಂತಿಲ್ಲ, ಬಟ್ ನಾವು ಅಬ್ಸರ್ವ್ ಮಾಡಿದ್ರೆ ಅದನ್ನು ಕೂಡ ಒಂದು ಕನ್ಫರ್ಮೇಷನ್ಗೆ ತಗೊಳ್ಬೋದು. ಸೆಕೆಂಡ್ ಟೈಮ್ ಅಪ್ ಮೂವ್ನ ಕೊಡುವಾಗ ವಾಲ್ಯೂಮ್ ಕಡಿಮೆ ಇರುತ್ತೆ. ಯಾಕೆ ಕೇಳಿದರೆ ಮೇ ಬಿ ಅಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಬರೋದಿಲ್ಲ,
ಸೊ ಹಾಗಾಗಿ ಅದು ಕೂಡ ಒಂದು ಅಡಿಷನಲ್ ಕನ್ಫರ್ಮೇಷನ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಸೆಕೆಂಡ್ ಟೈಮ್ ಅಪ್ ಮೂವ್ನ ಕೊಡುವಾಗ ವಾಲ್ಯೂಮ್ ಕಡಿಮೆ ಇತ್ತು ಅಂತೇಳಿದ್ರೆ ಆಗ ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಇದು ಪರ್ಫೆಕ್ಟ್ ಸೆನಾರಿ ಆಗುತ್ತೆ. ನಾರ್ಮಲಿ ಬ್ರೇಕ್ ಡೌನ್ ಮಾಡುವಾಗ ವಾಲ್ಯೂಮ್ ಜಾಸ್ತಿ ಇರಬೇಕಾಗುತ್ತೆ, ಜಾಸ್ತಿ ಇತ್ತು ಅಂತೇಳಿ ಅಲ್ಲಿ ಹೆವಿ ಸೆಲ್ಲಿಂಗ್ ಬಂತು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರೈಸಲ್ಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ, ಕೆನರಾ ಬ್ಯಾಂಕನ್ನು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇದನ್ನು ನಾವು ಟ್ರಿಪಲ್ ಟಾಪ್ ಪ್ಯಾಟರ್ನ್ ಅಂತ ಕರಿತೀವಿ. ಸೇಮ್ ಡಬಲ್ ಟಾಪ್ ಪ್ಯಾಟರ್ನ್ ರೀತಿಯಲ್ಲೇ ವರ್ಕ್ ಆಗುತ್ತೆ, ಬಟ್ ಇಲ್ಲಿ 2 ಟಾಪ್ನ ಬದಲಾಗಿ 3 ಟಾಪ್ ಇರುತ್ತೆ. ಬೇರೆ ಎಲ್ಲ ಲಾಜಿಕ್ಗಳು ಸೇಮ್ ಆಗುತ್ತೆ. ಡಬಲ್ ಟಾಪ್ ಪ್ಯಾಟರ್ನನ್ನು ನಾವು ಎಮ್ ಪ್ಯಾಟರ್ನ್ ಅಂತ ಕರಿತೀವಿ. ಇಲ್ಲಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಹತ್ರನೇ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ. ಪ್ರೀವಿಯಸ್ ಸಪೋರ್ಟ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಈ ಸಪೋರ್ಟ್ ಬ್ರೇಕ್ ಡೌನ್ ಆದರೆ ಇದು ಡಬಲ್ ಟಾಪ್ ಪ್ಯಾಟರ್ನ್ ಆಗ್ತಿತ್ತು, ಬಟ್ ಇಲ್ಲಿ ಬ್ರೇಕ್ ಡೌನ್ ಆಗಲ್ಲ. ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಈ ಹಿಂದಿನ ಟಾಪ್ಗೆ ರೀಚ್ ಆಗುತ್ತೆ, ಅಗೇನ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಥರ್ಡ್ ಟೈಮ್ ಈ ಲೆವೆಲ್ಗೆ ಬಂದಾಗ ಇಲ್ಲಿ ಬ್ರೇಕ್ ಡೌನ್ ಅನ್ನು ಮಾಡುತ್ತೆ. ಇದನ್ನು ನಾವು ಟ್ರಿಪಲ್ ಟಾಪ್ ಪ್ಯಾಟರ್ನ್ ಅಂತ ಕರಿತೀವಿ. ಸೇಮ್ ಡಬಲ್ ಟಾಪ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದ ನಂತರ ನೆಕ್ಸ್ಟ್ ಪ್ರೈಸಲ್ಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ಇಲ್ಲಿ ಮಿನಿಮಮ್ 1:2 ಇಲ್ಲಿ ಅಚೀವ್ ಆಗುತ್ತೆ ಬ್ರೇಕ್ ಡೌನ್ ಆದ ನಂತರ. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಟೈಮ್ ಅಪ್ ಮೂವ್ನ ಕೊಡ್ತಾಗಿರುವಾಗ ವಾಲ್ಯೂಮ್ ತುಂಬ ಜಾಸ್ತಿ ಇತ್ತು. ನೆಕ್ಸ್ಟ್ ಟೈಮ್ ಅಪ್ ಮೂವ್ನ ಕೊಡುವಾಗ ತುಂಬ ಏನು ವಾಲ್ಯೂಮ್ ಇರಲಿಲ್ಲ, ಮಧ್ಯದಲ್ಲಿ ಒಂದಷ್ಟು ಗ್ರೀನ್ ಕ್ಯಾಂಡಲ್ಗಳು ಇತ್ತು. ಅಗೇನ್ ಥರ್ಡ್ ಟೈಮ್ ಕೊಡುವಾಗ ನಾವು ವಾಲ್ಯೂಮ್ ಡಿಕ್ರೀಸ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಆದಾಗ ಇಲ್ಲೆಲ್ಲ ಅಪ್ ಮೂವ್ ಬಂದಿರುವಂಥದ್ದು ಸ್ಟ್ರಾಂಗ್ ಅಪ್ ಮೂವ್ ಅಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ಗಳಲ್ಲಿ ಕೂಡ ನಾವು ರೆಡ್ ವಾಲ್ಯೂಮ್ಗಳನ್ನು ನೋಡ್ತೀವಿ. ಸೊ ಈ ರೀತಿ ವಾಲ್ಯೂಮ್ಗಳನ್ನು ಕೂಡ ನಾವು ಎಕ್ಸ್ಟ್ರಾ ಕನ್ಫರ್ಮೇಷನ್ಗೆ ಬೇಕಿದ್ರೆ ತಗೊಳ್ಬೋದು. ಇದು ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ಕೇವಲ ಡೈಲಿ ಟೈಮ್ ಫ್ರೇಮಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಆ ರೀತಿ ಏನೂ ಇಲ್ಲ. ಡೈಲಿಯಲ್ಲೂ ವರ್ಕ್ ಆಗುತ್ತೆ, ವೀಕ್ಲಿಯಲ್ಲೂ ವರ್ಕ್ ಆಗುತ್ತೆ. ಈವನ್ ಇಂಟ್ರಾಡೇ ಚಾರ್ಟಲ್ಲಿ ಕೂಡ ಈ ರೀತಿಯ ಪ್ಯಾಟರ್ನನ್ನು ನಾವು ಫೈಂಡ್ ಔಟ್ ಮಾಡ್ಬೋದು, ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ಇದೊಂದು ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ನೆಕ್ಸ್ಟ್ ಇದರ ಅಪೋಸಿಟ್ ಇನ್ನೊಂದು ಪ್ಯಾಟರ್ನ್ ಇರುವಂಥದ್ದು ಡಬಲ್ ಬಾಟಮ್ ಅಥವಾ ಇದನ್ನು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕರಿತೀವಿ. ಸೇಮ್ ಡಬಲ್ ಟಾಪ್ ರೀತಿಯಲ್ಲೇ ಇರುತ್ತೆ. ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ 2 ಬಾಟಮ್ ಇರುತ್ತೆ. ಹೇಗೆ 2 ಟಾಪ್ ಅಪ್ ಸೈಡಲ್ಲಿ ಇರುತ್ತೆ, ಅದೇ ರೀತಿ 2 ಬಾಟಮ್ ಇಲ್ಲಿ ಡೌನ್ ಸೈಡಲ್ಲಿ ಇರುತ್ತೆ. ಪ್ರೈಸ್ ಒಂದು ಡೌನ್ ಮೂವ್ನ ಕೊಡ್ತಾ ಇರುತ್ತೆ, ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ರಿವರ್ಸಲ್ ಅನ್ನು ಮೂವನ್ನು ಕೊಡುತ್ತೆ. ರಿವರ್ಸಲ್ ಮೂವನ್ನು ಕೊಟ್ಕೊಂಡು ಯಾವುದೋ ಒಂದು ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಡೌನ್ ಬರುತ್ತೆ. ಈಗ ಡೌನ್ ಬಂದಾಗ ಈ ಪ್ರೀವಿಯಸ್ ಸಪೋರ್ಟ್ ಅನ್ನೋದು ಹೋಲ್ಡ್ ಮಾಡುತ್ತೆ. ಹೋಲ್ಡ್ ಮಾಡಿ ಪ್ರೈಸ್ ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಈ ಪ್ರೀವಿಯಸ್ ಸ್ವಿಂಗ್ ಏನಿರುತ್ತೆ ಇದನ್ನು ಬ್ರೇಕ್ಔಟ್ ಮಾಡುತ್ತೆ. ಇಲ್ಲಿ ಸ್ಟ್ರಕ್ಚರ್ ಪಾಸಿಟಿವ್ ಆಗುತ್ತೆ. ಲೋರ್ ಲೋ ಸ್ಟ್ರಕ್ಚರ್ ಮಾಡ್ಕೊಂಡು ಪ್ರೈಸ್ ಡೌನ್ ಬರ್ತಾ ಇತ್ತು, ಒಂದು ಅಪ್ ಮೂವನ್ನು ಕೊಡುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ. ನೆಕ್ಸ್ಟ್ ಡೌನ್ ಬರುತ್ತೆ. ಈಗ ಡೌನ್ ಬಂದಾಗ ನಾರ್ಮಲಿ ಸ್ಟ್ರಕ್ಚರ್ ನೆಗೆಟಿವ್ ಆಗಬೇಕಾದ್ರೆ ಏನಾಗುತ್ತೆ, ಈ ಪ್ರೀವಿಯಸ್ ಸ್ವಿಂಗ್ ಲೋ ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗಲ್ಲ. ಈ ಸ್ವಿಂಗ್ ಲೋ ಅನ್ನು ಹೋಲ್ಡ್ ಮಾಡುತ್ತೆ. ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಅಪ್ ಮೂವನ್ನು ಕೊಟ್ಟು ಈ ಸ್ವಿಂಗ್ ಏನಿರುತ್ತೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ಔಟ್ ಮಾಡುತ್ತೆ. ಇದು ಫಸ್ಟ್ ಸೈನ್ ಆಗುತ್ತೆ. ಇಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುವಂಥ ಹಿಂಟನ್ನು ಕೊಡ್ತು ಅಂತ. ಸೊ ಇಲ್ಲಿ ಸೆಲ್ಲರ್ಗಳು ಸ್ಟ್ರಾಂಗ್ ಇದ್ದರೆ, ಈ ಸೆಲ್ಲರ್ಗಳು ಸ್ಟ್ರಾಂಗ್ ಇದ್ದರೆ ಪ್ರೈಸನ್ನು ಅಗೇನ್ ಡೌನ್ ಸೈಡ್ ಪುಷ್ ಮಾಡಬೇಕಿತ್ತು. ಇಲ್ಲಿ ಡೌನ್ ಸೈಡ್ ಪುಷ್ ಮಾಡಲ್ಲ. ಬಯರ್ಗಳು ಇಲ್ಲಿ ಸ್ಟ್ರಾಂಗ್ ಇದ್ದಾರೆ. ಬಯರ್ಗಳು ಈ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಪ್ರೀವಿಯಸ್ ಸಪೋರ್ಟನ್ನು ಹೋಲ್ಡ್ ಮಾಡ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಪ್ರೈಸಲ್ಲಿ ಒಂದು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡ್ತೀವಿ. ಟ್ರೆಂಡಲ್ಲಿ ಒಂದು ಚೇಂಜಸನ್ನು ನಾವಿಲ್ಲಿ ನೋಡ್ತೀವಿ. ಈ ರೀತಿ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಇಲ್ಲಿ ಸಪೋರ್ಟ್ ಬ್ರೇಕ್ಔಟ್ ಆದಾಗ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಇನ್ ಕೇಸ್ ನಾವು ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ರಿಟ್ರೇಸ್ಮೆಂಟ್ ಡೌನ್ ಬಂದು ಈ ನೆಕ್ ಲೈನ್ ಏನಿರುತ್ತೆ ಇಲ್ಲಿ ಅಗೇನ್ ಸಪೋರ್ಟನ್ನು ಪಡ್ಕೊಂಡು ಒಂದು ರಿವರ್ಸಲ್ ಮೂವನ್ನು ಕೊಡುತ್ತೆ. ಇಲ್ಲಿ ಅಗೇನ್ ಪ್ರೈಸ್ ಡೌನ್ ಬಂತು, ಇಲ್ಲಿ ಬಯರ್ಗಳು ಸ್ಟ್ರಾಂಗ್ ಇದ್ರು ಅಂತೇಳಿ ಅಗೇನ್ ಈ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಪ್ರೈಸ್ ಅಗೇನ್ ಪುಷ್ ಆಗುತ್ತೆ. ಸೊ 100% ಎಲ್ಲ ಟೈಮ್ ಈ ರೀತಿ ವರ್ಕ್ ಆಗುತ್ತೆ. ಬ್ರೇಕ್ಔಟ್ ಆದ ನಂತರ ಟ್ರೆಂಡ್ ರಿವರ್ಸ್ ಆಗುತ್ತೆ ಕೇಳಿದ್ರೆ ಆಗಲೇಬೇಕು ಅಂತಿಲ್ಲ. ಅಗೇನ್ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಡೌನ್ ಬಂದು ಈ ಲೋವನ್ನು ಬ್ರೇಕ್ ಡೌನ್ ಮಾಡುವಂಥ ಕೂಡ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಪ್ರೊಬ್ಯಾಬಿಲಿಟಿ ಹೈ ಇರುವಂಥದ್ದು ಇನ್ ಕೇಸ್ ಇಲ್ಲಿ ಬ್ರೇಕ್ಔಟ್ ಆದಾಗ ಅಗೇನ್ ಪ್ರೈಸ್ನ ಟ್ರೆಂಡಲ್ಲಿ ಚೇಂಜಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಕೆಲವೊಮ್ಮೆ ಪ್ಯಾಟರ್ನ್ ಫೇಲ್ ಆಗುತ್ತೆ. ಅದಕ್ಕೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಳ್ಳುವಂಥದ್ದು. 100% ಯಾವ ಪ್ಯಾಟರ್ನ್ಗಳು ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯ ಸ್ಪಾಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಇದೊಂದು ಡಬಲ್ ಬಾಟಮ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂಥದ್ದು. ಪ್ರೈಸ್ ಡೌನ್ ಬರ್ತಾ ಇತ್ತು, ಶಾರ್ಪ್ ಒಂದು ಲೋವರ್ ಲೋನ ಮಾಡ್ಕೊಂಡು ಡೌನ್ ಬರ್ತಾ ಇತ್ತು. ಇಲ್ಲಿ ರೀಚ್ ಆಗುತ್ತೆ. ಇಲ್ಲಿ ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಡೋಜಿ ಕ್ಯಾಂಡಲ್ ಹಾಗೆ ಒಂದಷ್ಟು ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ. ಪ್ರೈಸ್ ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಕೊಂಡು ಅಗೇನ್ ಒಂದು ಸೆಲ್ ಅಪ್ ಅನ್ನು ಮಾಡುತ್ತೆ. ಸೆಲ್ ಅಪ್ ಮಾಡ್ಕೊಂಡು ಡೌನ್ ಬರುತ್ತೆ. ಡೌನ್ ಬಂದು ಈಗ ಈ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ಬ್ರೇಕ್ ಡೌನ್ ಮಾಡಲು ಹೋಲ್ಡ್ ಆಗುತ್ತೆ. ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ಕೊಂಡು ಅಪ್ ಮೂವ್ನ ಕೊಡುತ್ತೆ. ಇಲ್ಲಿ ಬ್ರೇಕ್ಔಟನ್ನು ಕೊಡುತ್ತೆ. ಈ ರೀತಿ ಡೌನ್ ಬರುತ್ತೆ, ಸಪೋರ್ಟ್ ಅಗೇನ್ ಅಪ್ ಮೂವ್ನ ಕೊಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ರಿಜೆಕ್ಟ್ ಆಗುತ್ತೆ. ಡೌನ್ ಬರುತ್ತೆ. ಈಗ ಡೌನ್ ಬಂದಾಗ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಮಾಡಲ್ಲ, ಅಪ್ ಮೂವ್ನ ಕೊಟ್ಕೊಂಡು ಇಲ್ಲಿ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ನಾವೇನು ನೋಡ್ಬೋದು, ಟ್ರೆಂಡಲ್ಲಿ ಒಂದು ಸ್ಟ್ರಾಂಗ್ ರಿವರ್ಸಲ್ ಮೂವನ್ನು ನೋಡಿರೋದನ್ನು. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ಡೌನ್ ಬರುತ್ತೆ, ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಅಗೇನ್ ಒಂದು ಅಪ್ ಮೂವ್ನ ಕೊಡೋಂಥ ಪ್ರಯತ್ನ ಮಾಡುತ್ತೆ. ಅಗೇನ್ ಡೌನ್ ಬರುತ್ತೆ, ಪ್ರೀವಿಯಸ್ ಸಪೋರ್ಟ್ ಹೋಲ್ಡ್ ಆಗುತ್ತೆ, ಇಲ್ಲಿ ಬ್ರೇಕ್ಔಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವ್ನ ನಾವು ನೋಡ್ತೀವಿ. ಇದನ್ನು ನಾವು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕೂಡ ಕರಿತೀವಿ. ಈ ಪ್ಯಾಟರ್ನ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ರೀತಿಯಲ್ಲೇ ಇರುತ್ತೆ. ಡಬಲ್ ಬಾಟಮ್ ರೀತಿಯಲ್ಲಿ ಟ್ರಿಪಲ್ ಬಾಟಮ್ ಪ್ಯಾಟರ್ನ್ ಕೂಡ ಇರುತ್ತೆ. ಇಲ್ಲಿ 2 ಬಾಟಮ್ ಇರೋ ಬದಲಾಗಿ ಇಲ್ಲಿ 3 ಬಾಟಮ್ ಇರುತ್ತೆ. 3 ಬಾಟಮ್ ಅನ್ನು ಮಾಡ್ಕೊಂಡು ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ. ಇಲ್ಲಿ ಕೂಡ ನಾವು ವಾಲ್ಯೂಮ್ ಕನ್ಫರ್ಮೇಷನ್ ತಗೊಳ್ಳೋದ್ರೆ ಈ ಡೌನ್ ಮೂವ್ ಅಲ್ಲಿ ವಾಲ್ಯೂಮ್ ಹೆಚ್ಚಿರುತ್ತೆ, ನೆಕ್ಸ್ಟ್ ಡೌನ್ ಮೂವ್ ಅಲ್ಲಿ ವಾಲ್ಯೂಮ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುವಾಗ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಪ್ರೈಸ್ ಬ್ರೇಕ್ಔಟ್ ಆದಾಗಲೂ ಕೂಡ ವಾಲ್ಯೂಮಲ್ಲಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ.
ಪ್ರೈಸ್ ಒಂದು ಡೌನ್ ಮೂವನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ, ರಿವರ್ಸಲ್ ಮೂವನ್ನು ಕೊಡುತ್ತೆ, ಸ್ಟ್ರಾಂಗ್ ಬುಲಿಶ್ ಮೂವನ್ನು ಕೊಡುತ್ತೆ. ನೆಕ್ಸ್ಟ್ ಅಗೈನ್ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಇಲ್ಲಿ ಪ್ರೀವಿಯಸ್ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಈ ಝೋನಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಗೈನ್ ಒಂದು ಅಪ್ಮನ್ನು ಕೊಡುತ್ತೆ, ಇಲ್ಲಿ ಸ್ಟ್ರಾಂಗ್ ಬ್ರೇಕ್ಔಟನ್ನು ಕೊಡುತ್ತೆ. ನಾವಿಲ್ಲಿ ನೋಡ್ಬೋದು ಈ ಕ್ಯಾಂಡಲನ್ನು ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡುತ್ತೆ. ನೆಕ್ಸ್ಟ್ ಟ್ರೆಂಡಲ್ಲಿ ಒಂದು ರಿವರ್ಸಲ್ ಮೂವ್ ಆಗಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಲೋನ ಟಚ್ ಮಾಡಿಲ್ಲ, ನಾನು ಆಗಲೇ ಹೇಳಿದಾಗ ಒಂದು ಝೋನ್ ಪ್ರೀವಿಯಸ್ ಸಪೋರ್ಟ್ ಝೋನ್ಗೆ ರೀಚ್ ಆಗಿ ಅಲ್ಲಿಂದ ರಿವರ್ಸಲನ್ನು ಕೊಟ್ಟಾಗ ನಾವು ಅಲ್ಲಿ ರಿವರ್ಸಲ್ ಮೂವನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ವಾಲ್ಯೂಮನ್ನು ಡೌನ್ ಬರ್ತಾ ಇತ್ತು, ಇಲ್ಲಿ ವಾಲ್ಯೂಮ್ ತುಂಬ ಜಾಸ್ತಿ ಇತ್ತು. ನೆಕ್ಸ್ಟ್ ಅಗೇನ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರೀವಿಯಸ್ ಡೌನ್ ಮೂವ್ಗೆ ಕಂಪೇರ್ ಮಾಡಿದಾಗ ಈಗ ವಾಲ್ಯೂಮ್ ಕಡಿಮೆ ಇತ್ತು. ಇಲ್ಲಿ ಬ್ರೇಕ್ಔಟ್ ಆದಾಗ ನಾವು ವಾಲ್ಯೂಮ್ ನೋಡ್ಬೋದು, ತುಂಬ ದೊಡ್ಡದಾದ ವಾಲ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ವಾಲ್ಯೂಮನ್ನು ನಾವು ಒಂದು ಕನ್ಫರ್ಮೇಷನ್ಗೆ, ಎಕ್ಸ್ಟ್ರಾ ಕನ್ಫರ್ಮೇಷನ್ಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲೊಂದು ಪ್ಯಾಟರ್ನ್ ಫೇಲ್ ಆಗಿರೋದನ್ನು ನಾವು ನೋಡ್ತೀವಿ. ಸ್ಟಾಕ್ ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡಲ್ಲಿತ್ತು, ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ, ಪ್ರೀವಿಯಸ್ ಸಪೋರ್ಟ್ ಲೆವೆಲ್ ಹತ್ರ ಅಗೇನ್ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡುತ್ತೆ, ಈ ರೆಸಿಸ್ಟೆನ್ಸ್ಗೆ ರೀಚ್ ಆಗುತ್ತೆ, ಇಲ್ಲಿ ಕನ್ಸಾಲ್ಟೇಷನನ್ನು ಮಾಡುತ್ತೆ, ಬ್ರೇಕ್ಔಟನ್ನು ಕೊಡುತ್ತೆ, ಬ್ರೇಕ್ಔಟನ್ನು ಇಮಿಡಿಯೇಟ್ಲಿ ಕೊಡುತ್ತೆ. ನೆಕ್ಸ್ಟ್ ಅಗೇನ್ ಒಂದು ಸೆಲ್ ಆಫ್ ಬರುತ್ತೆ, ನಾವಿಲ್ಲಿ ನೋಡ್ಬೋದು. ಸೆಲ್ ಆಫ್ ಬಂದ್ಕೊಂಡು ಇಲ್ಲಿ ಪ್ರೈಸ್ ಅಗೇನ್ ಲೋ ಸ್ಟ್ರಕ್ಚರ್ನ ಕಂಟಿನ್ಯೂ ಮಾಡಿಕೊಂಡು ಡೌನ್ ಮೂವನ್ನು ಕೊಡುತ್ತೆ. ಇಲ್ಲಿ ಟ್ರೆಂಡ್ ರಿವರ್ಸಲ್ ಆಗೋದಿಲ್ಲ, ಡೌನ್ ಬರುತ್ತೆ, ಅಪ್ ಮೂವ್, ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ, ಇಲ್ಲಿ ಇದು ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಅಲ್ಲೇ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಅಗೇನ್ ಎಕ್ಸಾಕ್ಟ್ಲಿ ಈ ರೆಸಿಸ್ಟೆನ್ಸ್ಗೆ ಟಚ್ ಮಾಡುತ್ತೆ, ಇಲ್ಲಿ ಕನ್ಸಾಲ್ಟೇಷನ್ ಮಾಡುತ್ತೆ, ಇಲ್ಲಿ ಬ್ರೇಕ್ಔಟನ್ನು ಮಾಡುತ್ತೆ. ಬಟ್ ಇಲ್ಲೊಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಇತ್ತು, ಸೊ ಹಾಗಾಗಿ ಅಲ್ಲಿಂದ ಅಗೇನ್ ಒಂದು ರಿಜೆಕ್ಷನನ್ನು ಫೇಸ್ ಮಾಡಿಕೊಂಡು ಡೌನ್ ಬರುತ್ತೆ. ಇಲ್ಲಿ ಈ ಪ್ಯಾಟರ್ನ್ ವರ್ಕ್ ಆಗಲಿಲ್ಲ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಸಲ ಇದು ಸಕ್ಸಸ್ ಆಗಲೇಬೇಕು ಅಂತಿಲ್ಲ, ಬಟ್ ಒಂದು ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಈ ಎಮ್ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಏನಿದೆ, ಒಂದು ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್. ಬ್ರೇಕ್ಔಟ್ ಆದ ನಂತರ ಇದರ ಕನ್ಫರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಟ್ರೆಂಡಲ್ಲಿ ಒಂದು ರಿವರ್ಸಲನ್ನು ನಾವು ನೋಡ್ತೀವಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.